ವೆಲ್ಕಮ್ ಟು ಅವರ್ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೆ. ತುಂಬ ಜನ ನಾನು ಒಂದು ಸ್ವಲ್ಪ ಫಸ್ಟ್ ಟೈಮ್ ಮಾಡಿದಾಗ ಕೆಲವರಿಗೆಲ್ಲ ಕೊಟ್ಟಿದ್ದೆ, ತುಂಬ ಖುಷಿ ಆಯಿತು. ನಾನು ಫೀಡ್ಬ್ಯಾಕ್ ಎಲ್ಲ ಸಹ ಹಾಕಿದೆ, ಎಲ್ಲ ನೀವು ನೋಡಿದ್ರಿ. ಹಾಗೆ ಹಂಗೆ ನೋಡಿ ಎಲ್ಲರಿಗೂ ಅಷ್ಟು ಇಷ್ಟ ಆಗಿದ್ದಾರೆ, ತುಂಬ ಆರ್ಡರ್ ಸಹ ಬಂದಿದೆ. ಹಾಗೆ ಅದನ್ನೊಂದು ಮಾಡಿಬಿಡು ಹೇಳಿ ಹೊರಟಿದೆ ಫ್ರೆಂಡ್ಸ್. ನಾನು ನೋಡಿ ಹೈಬಿಸ್ಕಸ್ ಹೂವು ಇಟ್ಕೊಂಡಿದ್ದೆ, ಮತ್ತು ಪಾತಾಯಿಲ್ ಇದೊಂದು ಎಲೆ ನಮ್ಮ ಸ್ಕಿನ್ನಿಗೆ ಭಾರಿ ಒಳ್ಳೆಯದು, ಮತ್ತು ಅಲೋವೆರಾ, ಮತ್ತು ನೋಡಿ ಇದು ಮಂಜಿ ಸ್ಟೈಲಿ ನಮ್ಮ ಮುಖಕ್ಕೆ ತುಂಬ ಒಳ್ಳೆಯದು. ಮತ್ತು ಲೆಮನ್ ಪ್ಯಾಕ್ ಪೌಡರ್ ಫ್ರೆಂಡ್ಸ್, ಇದು ಲೆಮನ್ ಪೌಡರ್ ಇದು. ಆಮೇಲೆ ನೋಡಿದ್ದು ನೀಮ್ ಪೌಡರ್, ಮತ್ತು ಇದು ಚಿಗುರೆಲೆ ಹೊಡಿ ಫ್ರೆಂಡ್ಸ್. ಇದು ನೋಡಿ ನೀವೆಲ್ಲ ನೋಡಿರ್ಬೋದು, ನಾನು ಶ್ಯಾಂಪುಗೆಲ್ಲ ಹಾಕ್ತನಲ್ಲ ನೋಡಿ, ಚಿಗುರೆಲೆ ಹೊಡಿ ಇದನ್ನು ಹಾಕ್ತಾಯಿದ್ದೆ. ಅದು ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಇದನ್ನು ಹಾಕಿ ಮೀಸ್ತಾ ಇದ್ರಂತೆ ಫ್ರೆಂಡ್ಸ್, ಅಷ್ಟು ಒಳ್ಳೆಯದಂತೆ ಸ್ಕಿನ್ನಿಗೆ. ಹಾಗೆ ನಾನು ಈ ಸಲ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೆ ನೋಡಿ. ಮತ್ತು ಇಷ್ಟು ಇದೊಂದು ಜಟಾಮಾಂಶಿ, ಇದು ಜಟಾಮಾಂಶಿ ನಮ್ಮದು ಸ್ಕಿನ್ ಕೂದಲಿಗೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು ಫ್ರೆಂಡ್ಸ್ ಇದು. ಹಾಗೆ ಈ ಸಲ ಇದನ್ನು ಸಹ ಹಾಕ್ತಾಯಿದ್ದೆ. ಮತ್ತು ನೋಡಿ ನಂದೆಲ್ಲ ಸೋಪುಗಳಿತ್ತಲ್ಲ ನೋಡಿ, ಇದು ಪಾರಿಜಾತದ್ದು ಎಳ್ಳೆಣ್ಣೆಯಲ್ಲಿ ಮಾಡಿದ ಸೋಪು ನೋಡಿ, ಇದು ಕೊಕೊನಟ್ ಸೋಪು. ಆಮೇಲೆ ಇದಿತ್ತಲ್ಲ ಅಲೋವೆರಾ ಸೋಪು, ಇದು ನೀಮ್ ಸೋಪು. ನಾನು ಸ್ವಲ್ಪ ಹಾಳಾಯ್ತಂದಲ್ಲ ಯಾವುದು ಇದು ಎಲರ್ಜಿ ಆಯಿಲ್ ಹಾಕಿ ಅಂತ. ಈ ಸೋಪಿಗೆ ಇದಕ್ಕೆಲ್ಲ ಏನು ಫೇಸ್ ವಾಶ್ ಏನು ತೊಂದರೆ ಇಲ್ಲ. ನಾನು ಎಲ್ಲರೂ ಪಿಯರ್ಸ್ ಸೋಪು ಅಥವಾ ಬೇಬಿ ಸೋಪ್ ಎಲ್ಲ ಹಾಕ್ತಾರೆ ಇದಕ್ಕೆ, ಒರಿಜಿನಲ್ ಹೇಳಿ, ಅದು ಸ್ವಲ್ಪ ನ್ಯಾಚುರಲ್ ಹೇಳಿ. ಯಾಕೆ ಇದು ನಾನು ಮಾಡಿದ ಸೋಪ್ ಹಾಕಿದ್ರೆ ಮತ್ತು 100% ನ್ಯಾಚುರಲ್, ಮತ್ತು ಇನ್ನೇನು ಇದರಲ್ಲಿ ಮಿಕ್ಸಿಂಗೇ ಇಲ್ಲ. ಹಾಗಾಗಿ ಈ ಸೋಪ್ ಹಾಕಿ ಈಗ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಇದು ಫಸ್ಟಿಗೆ ಇದನ್ನೆಲ್ಲ ಬೇಯಿಸ್ಕೊಂಬ, ಒಂದ್ಸಲ ನೀರು ಕೊದಿತಾ ಇತ್ತು, ಇದಕ್ಕೆ ಎಲ್ಲ ಹಾಕೊಂಬ ನೋಡಿ. ದಾಸವಾಳ ಹೂವು ಹಾಕೊಂಡೆ ನೋಡಿ ಫ್ರೆಂಡ್ಸ್. ಇದು ಪಾತ ಎಲ್ಲ ಸಹ ಹಾಕೊಂಡೆ, ಅಲೋವೆರಾ ಸಹ ಹಾಕೊಂತ ಇದ್ದೆ. ಮಂಜಿಷ್ಟ ಹಾಕೊಂಡಿದ್ದೆ, ಒಂದು 3 ಚಮಚ ಮಂಜಿಷ್ಟ ಹಾಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ನೀಮ್ ಪೌಡರ್ ಹಾಕೊಂಡೆ, ಒಂದು 5 ಚಮಚ ಹಾಕೊಂಡೆ. ಲಿಂಬೆ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಲಿಂಬೆಕಾಯಿ ಒಣಗಿಸಿ ಅದರದ್ದೊಂದು 3 ಚಮಚ ಹಾಕೊಂಡೆ. ನೋಡಿ ಫ್ರೆಂಡ್ಸ್, ಚಿಗುರೆಲೆ ಹೊಡಿ ಅದನ್ನು, ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ನಮ್ಮ ಸ್ಕಿನ್ನಿಗಾಗಲಿ ತಲೆ ಕೂದಲಿಗಾಗಲಿ ಎಲ್ಲ ಸಹ ಒಳ್ಳೆಯದೇ ಇದು. ಇದನ್ನು ಹಾಕೊಂಡೆ. ನೋಡಿ ಫ್ರೆಂಡ್ಸ್, ಜಟಾಮಾಂಶಿ ಅದೊಂದು 3 ಚಮಚ ಹಾಕೊಂಡೆ. ಫ್ರೆಂಡ್ಸ್, ಹುರ್ಗ ಫ್ರೆಶ್ ಕೊಯ್ಕೊಂಡು ಬಂದದ ಈಗ ಗದ್ದೆಯಿಂದ. ಇದು ನಮ್ಗೆ ತುಂಬ ಒಳ್ಳೇದು ಫ್ರೆಂಡ್ಸ್. ಅದು ನಮ್ಮ ನರಗಳೆಲ್ಲ ಆ್ಯಕ್ಟಿವ್ ಮಾಡುತ್ತೆ, ಮತ್ತು ಜ್ಞಾಪಕ ಶಕ್ತಿಗಂತೂ ಒಂದನೇ. ಇದು ಆಯುರ್ವೇದಿಕ್ ಶಾಪಿಗೆ ಹೋದರೆ ಎಲ್ಲ ನೆನ್ಪೋತು ಡಾಕ್ಟ್ರೆ ಅಂದರೆ ಕೊಡೋದು ಇದನ್ನೇ, ಇದರ ಪೌಡರೇ ಕೊಡೋದು. ಇದರದ್ದು ಮತ್ತು ಲೇಹ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿದ್ರೆ ನಮ್ಗೆ ಭಾರಿ ಒಳ್ಳೇದು ಫ್ರೆಂಡ್ಸ್. ದಿನನಿತ್ಯ ನಮ್ಮದು ಡೈಜೆಷನ್ ಎಲ್ಲ ಕರೆಕ್ಟಾಗಿ ಬಿಡುತ್ತೆ ಇದು ಈ ಎಲೆ ತಿಂದರೆ. ಹಾಗೆ ಮುಖಕ್ಕೆ ಸಹ ಒಳ್ಳೇದಂತೇಳಿ ನಂದು ನಂಬಿಕೆ. ಅದು ಮತ್ತು ಫ್ರೆಶ್ ಎಲೆ ಅಲ್ಲ, ನಾವು ಫೇಸ್ ವಾಶ್ಗೆ ಹಾಕಿದ್ರಿಂದ ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಹಾಗೆ ಇದನ್ನು ಬ್ರಾಹ್ಮಿ ಹೇಳ್ತಾರಲ್ಲ ಸರಸ್ವತಿ, ಇದು ಆ ಎಲೆ ಸಹ ಹಾಕೊಂಡೆ ನೋಡಿ ಫ್ರೆಂಡ್ಸ್. ತುಳಸಿ ಸೊಪ್ಪು ಸಹ ಹಾಕೊಂಡಿದೆ, ಪಾರಿಜಾತ ಹೂವು ಹಾಕೊಂತ ಇದ್ದೆ. ಇದನ್ನೆಲ್ಲ ಒಂದ್ಸಲ ಹೀಗೆ ಅರ್ತ್ಕೊಂಡಿದ್ದೆ. ಮೆಷಿನಿಗೆ ಹಾಕಂತ ಇದ್ದೆ, ಲೈಟ್ ನೀರು ಬಿಡುತ್ತೆ. ಇದನ್ನು ಸಹ ಮಿಕ್ಸಿಗೆ ಹಾಕೊಂಡೆ, ಚೂರೆ ಮಾಡಿ ಮಿಕ್ಸಿಗೆ ಹಾಕೊಂಡನ್ನು ಸಹ ಇದಕ್ಕೆ ಹಾಕೊಂಡು ಬಿಡ್ತಾ ಇದ್ದೆ. ಮತ್ತು ಸೋಪು ತುರ್ಕೊಂತ ಇದ್ದೆ, ತುರಿದು ಮಿಕ್ಸ್ ಮಾಡುವ. ಇದು ಹಾಕೊಂತ ಇದ್ದೆ. ಹಾಗೆ ಎಲ್ಲ ತುರಿದು ನೋಡಿ, ಈ ಲೆಮನ್ ಇದು ಅಲೋವೆರಾ ಜೆಲ್ ಇದು ಪಾರಿಜಾತ ಎಲ್ಲ ತುರಿದು ಹಾಕೊಂಡ್ಬಿಡ್ತಾರೆ ಫ್ರೆಂಡ್ಸ್.
ಸಿಟ್ರಸ್ ಇದು ಬಯೋಎನ್ಸೈಮ್ ಹಾಕ್ತಾ ಇದ್ದೆ. ಹಾಳಾಗೋ ಪ್ರಶ್ನೆ ಇಲ್ಲ ಫ್ರೆಂಡ್ಸ್, 1 ವರ್ಷವರೆಗೂ ಹಾಳಾಗೋದಿಲ್ಲ. ಇದು ಮುಖಕ್ಕೆ ಸಹ ಏನಾಗೋದಿಲ್ಲ, 100% ನ್ಯಾಚುರಲ್ ಅಲ್ಲ. ಹಾಗಾಗಿ ಇದು ನೀವು ಸ್ವಲ್ಪ ದೊಡ್ಡ ಸೋಪ್ ಎಲ್ಲ ಕರಗಿದ ಮೇಲೆ ಬಾಟ್ಲಿಗೆ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಫೇಸ್ ವಾಶ್ ರೆಡಿಯಾಗಿದೆ. ನಾನು ಹೇಳಿದಿಷ್ಟೇ ಫ್ರೆಂಡ್ಸ್, ನಾವು ಯಾವಾಗಲೂ ನಮ್ಮದು ಸ್ಕಿನ್ ಹಾಳಾದ ಮೇಲೆ ಮತ್ತು ರಿಪೇರ್ ಮಾಡೋಕ್ಕೆ ಭಾರಿ ಕಷ್ಟ ಫ್ರೆಂಡ್ಸ್. ಅದಕ್ಕಿಂತ ನಾವು ಸ್ಕಿನ್ ಸಮಯ ಇರುವಾಗಲೇ, ಪ್ರಾಯದಲ್ಲಿ ಇರುವಾಗಲೇ ಇಂಥದನ್ನೆಲ್ಲ ಹೋಮ್ ಮೇಡ್ ಅಥವಾ 100% ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದರೆ ಮತ್ತು ನಮ್ಮ ಸ್ಕಿನ್ನು ಮತ್ತೆ ಹಾಳಾಗೋದಿಲ್ಲ, ಆಮೇಲೆ ರಿಪೇರ್ ಮಾಡೋ ಕೆಲಸವೇ ಇರೋದಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಿಂದವೂ ನಾವು ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಬಂದರೆ ಖಂಡಿತ ನಮ್ಮ ಹೇರ್ ಆಯ್ಲಿ, ಫೇಸ್ ಆಯ್ಲಿ ಒಳ್ಳೆ ಗ್ಲೋ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಹಾಗೆ ಇವತ್ತಿಂದ ನನ್ನ ಫೇಸ್ ವಾಶ್ ಎಷ್ಟು ರೆಡಿಯಾಗಿದೆ, ತುಂಬ ಅಂದರೆ ತುಂಬ ಲೈಕ್ ಆಗಿದೆ ನೋಡಿ ಈ ಸಲ. ಓಕೆ ಆಗಿದೆ, ಎಲ್ಲ ಬಾಣಿಸ್ತಿದೆ. ಫೇಸ್ ವಾಶ್ ಅಂತೂ ಬಾಟ್ಲಿಗೆ ಹಾಕಿ ತಿನ್ಸಿ ಆಗಿದೆ. ಹೋದ ಸಲ ಸ್ವಲ್ಪ ನೀರಾಯಿತು, ಈ ಸಲ ಎಲ್ಲ ನಂಗೆ ಕರೆಕ್ಟ್ ಗೊತ್ತಾಗಿದೆ, ದಪ್ಪ ಸಹ ಆಗಿದೆ. ಮತ್ತು ಬಯೋಎನ್ಸೈಮ್ ಹಾಕಿದರೆ ನೀನು ಹಾಳಾಕೋ ಪ್ರಶ್ನೆ ಇಲ್ಲ, ಅದು ಸಹ 100% ನ್ಯಾಚುರಲ್. ಫೇಸ್ಗಂತೂ ತುಂಬ ಗ್ಲೋ ಬರುತ್ತೆ ಫ್ರೆಂಡ್ಸ್. ನಾನು ಒಂದು ಸಲ ಫೀಡ್ಬ್ಯಾಕ್ ಹಾಕಿದೆ ಅಲ್ಲ, ಅವರಿಗೆ ತುಂಬ ಜಯಶ್ರೀ ಅವರಿಗೆ ತುಂಬ ಖುಷಿಯಾಗಿದೆ. ಹಾಗೆ ಇದು ಸಹ ಎಲ್ಲರೂ ಖುಷಿಯಾಗ್ಬೋದು ಹೇಳಿ ಎಣಿಸ್ತಾ ಇದ್ದೆ ನಾನು. ಹಾಗೆ ಮುಖಕ್ಕೆ ಹಾಕ್ಕೊಂಡು ನೋಡಿ, ಹೋದ ಸಲ ಸ್ವಲ್ಪ ನೀರು ಬಂದಿತ್ತಲ್ಲ, ಈ ಸಲ ನೋಡಿ ಹೈ ಕ್ಲಾಸ್ ಆಗಿದೆ. ಸೇಮ್ ಅಂಗಡಿದು ಫೇಸ್ ವಾಶ್ ಹೇಗಿತ್ತು ಹಾಗೆ ದಪ್ಪ ಬಂದಿತ್ತು ಫ್ರೆಂಡ್ಸ್. ನಾನು ಇದನ್ನು ಮುಖಕ್ಕೆ ಹಚ್ಕೊಂಡು ನೋಡಿ ಫ್ರೆಂಡ್ಸ್, ಒಂಚೂರು ನೊರೆ ಬಾರದಿಲ್ಲ, ಹೆಚ್ಚು ನೊರೆ ಬಾರದಿದ್ರು ಹೈ ಕ್ಲಾಸ್ ಮುಖ ಅಷ್ಟು ಗ್ಲೋ ಬರುತ್ತೆ. ನಾನು ನಿನ್ನೆ ಸಹ ಹಾಕ್ಕೊಂಡಿದ್ದೆ, ನಿನ್ನೆ ರಾತ್ರಿ ಹಾಕ್ಕೊಂಡು ಮುಖ ತೊಳ್ಕೊಂಡು ಮಾಡ್ಕೊಂಡೆ ಫ್ರೆಂಡ್ಸ್. ಮುಖ ಏನೋ ಫ್ರೆಶ್ ಇತ್ತು ನೋಡಿ. ಈಗ ಸಹ ಒಂದ್ಸಲ ರಾತ್ರಿ ದಿನ ಮಲಗುವಾಗ ಹಚ್ಕೊಂಡು ತೊಳ್ಕೊಂಡು ಮಲ್ಕೊಂಡ್ರೆ ಸರಿ ಫ್ರೆಂಡ್ಸ್. ಬೆಳಿಗ್ಗೆ ಮುಖ ಭಾರಿ ತುಂಬ ಲೈಕ್ ಆಗ್ತದೆ, ಒಳ್ಳೆ ಗ್ಲೋ ಆಗ್ತಾ ಉಂಟು. ತುಂಬ ಅಂದರೆ ತುಂಬ ಒಳ್ಳೆ ಫೀಲಿಂಗ್ ಇತ್ತು ಫ್ರೆಂಡ್ಸ್. ಜಟಾಮಾಂಸಿ ಅದೆಲ್ಲ ಸಹ ಹಾಕಿದೆ ಅಲ್ಲ, ನೋಡಿ ತುಂಬ ಏನೋ ಒಳ್ಳೆ ಫೀಲಿಂಗ್ ಆಗ್ತಾಯಿತ್ತು. ಮತ್ತು ನೋಡಿ ಸ್ಕಿನ್ ಎಲ್ಲ ಸಾಫ್ಟ್ ಆಯಿತು ಫ್ರೆಂಡ್ಸ್. ಮತ್ತು ನಿನ್ನೆ ರಾತ್ರಿ ಸಹ ಹಾಕ್ಕೊಂಡೆ, ಮತ್ತು ಈಗ ಒಂದು ಸಲ ಹಾಕ್ಕೊಂಡೆ ನೋಡಿ, ಒಳ್ಳೆ ಭಾರಿ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಫ್ರೆಂಡ್ಸ್. ಕೆಲವರೆಲ್ಲ ಫೇಸ್ ವಾಶ್ ತಗೊಳ್ಳುವಾಗ ಹೇಳ್ತಾರಂತೆ, ಒಂದು 2-3 ನಿಮಿಷ ಇಟ್ಕೊಳ್ಳಿ ಮುಖದಲ್ಲಿ ಅಂತೇಳಿ. ಹಾಗೆ ಇದನ್ನು ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಒಂದು 2 ನಿಮಿಷ ಹೀಗೆ ತಿಕ್ಕಿ 1 ನಿಮಿಷ ಬಿಟ್ಟು ಮತ್ತೆ ಮುಖ ತೊಳೆದ್ರೆ ಸರಿ ನೋಡಿ ಫ್ರೆಂಡ್ಸ್, ಹೈ ಕ್ಲಾಸ್ ಆಗುತ್ತೆ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.